ಬರ್ತಾಳ ನೋಡ ಹುಚ್ಚನ ಬಿಟ್ಟ ಮಂಡ್ಯಾಗ ನಿಂತು ನನಗ ಮಾತಾಡಕಾಟ ಬರ್ತಾಳ ನೋಡ ಹುಚ್ಚನ ಬಿಟ್ಟ ಮಂಡ್ಯಾಗ ನಿಂತು ನನಗ ಮಾತಾಡಕಾಟ ಏನ ಚಂದ ನೋಟ ಬರ್ತಾಳ ಕುದಲ ಕಚ್ಚ ಏನ ಚಂದ ನೋಟ ಬರ್ತಾಳ ಕುದಲ ಕಚ್ಚ ಬರ್ತಾಳ ನೋಡ ಹುಚ್ಚನ ಬಿಟ್ಟ ಮಂಡ್ಯಾಗ ನಿಂತು ನನಗ ಮಾತಾಡಕಾಟ ಬರ್ತಾಳ ನೋಡ ಹುಚ್ಚನ ಬಿಟ್ಟ ಮಂಡ್ಯಾಗ ನಿಂತು ನನಗ ಮಾತಾಡಕಾಟ ನನ್ನ ಕೈವಾಡಿ ಕರಿತಾಳ ಗೋಜರಿ ಅವ ಕುಡಿನ ಚಂದ ನಡಿಗೆ ಕೊಂಡ ಬರ್ತಾಳ ನಾಡಿಗೆ ಪಟ ಬಡಲಿದ ಸಿರಿಗೆ ಏನ ಬೈದ ಸಿರಿಗೆ ನನ್ನ ತಿರುಗಿ ಮುಚ್ಚ ಹುಡುಗಿ ಹಾರ ಅಂತ ತಂದಾಳ ನನ್ನ ಹತ್ರ ಸೀರೆ ತಗೊಂಡು ಹೋದವಳು ಇನ್ನೂ ಸೀರೆನೂ ವಾಪಸ್ ಕೊಟ್ಟಿಲ್ಲ, ರೊಕ್ಕನೂ ಕೊಟ್ಟಿಲ್ಲ. ಯಾವ ಕಡೆ ಹೋಗೈತಿ ಅಂತ ಅಲ್ಲ, ಬರೇ ನಾವ್ ಹಿಂಗ್ ಸೀರೆ ಮಾರ್ಕೊಂತ ಹೋದ್ರ ಒಟ್ಟು ಅದ್ರ ರೊಕ್ಕನೂ ಸಿಗಂಗಿಲ್ಲ. ಇದಿಲ್ಲ ಅಂದ್ರೆ ನಮಗೆ ಸೀರೆ ಮತ್ತು ತಗೊಂಬರೋದಾದ್ರು ಹೆಂಗ? ನಮಗೊಬ್ಬ ಸೀರೆ ತಂದು ಕೊಡ್ತೀನಿ ಅಂತಾನ, ಕಲ್ಗಡ್ಗಿ ಸೈಡ್ ಹೋಗ್ತಾನ, ಮತ್ ನೋಡ್ರಿ ವಾಪಸ್ ಮನೆಗೆ ಬರಂಗಿಲ್ಲ. ಹಿಂದ್ ಬರ್ತಿ ಅಂದವ್ ಇನ್ನೊಂದು 15 ದಿವ್ಸ ಬಿಟ್ಟು ಬರ್ತಾನ. ಇಲ್ಲಿ ನೋಡ್ರ ಶ್ರೀಮಂತರ ಮನೆಯಾಗ ದುಡಿಯಾಕ ಹೋಗ್ತಾನವ, ಹಿಂದ್ ಬಂದಿಲ್ಲ ನಾಳೆ ಬಂದಿಲ್ಲ ಅಂತಾರ. ಹಿಂಗ ನಮ್ಮಂತ ಬಡಬಗ್ರಿ ಸೀರೆ ತಂದು ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ರೊಕ್ಕ ತಗೊಂಡು ಹೋಗ್ತಾರ. ಇತ್ಲಾಗ ಸೀರೆನೂ ತರಲ್ಲ, ಇಲ್ಲಿ ದುಡಿಯಾಕೂ ಬರಲ್ಲ. ಹಿಂಗಾದ್ರ ನಾವು ಸೀರೆ ಮಾಡೋರ ಕತಿ ಹೆಂಗಾಗ್ಬೇಕ? ಅಲ್ಲ 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 ಅಲ್ಲ, ಸೀರೆ ಒಯ್ದೋಳು ಯಾ ಕಡೆ ಹೋಗೋಣ, ಹಿಂಗೆ ಸುತ್ತಾಡ್ತಾ ಇರ್ತೀವಿ. ತಂಡಿ ತಂಡಿ ಹವದಾಗ ತಿಂಡಿ ಕೆಡಿಗ ಬರ ಮಡಿದ ಅರೆ ಗರುಡ ಜಾಮುನ ಕರಿಯಲ್ಲ ಟೆನ್ಷನ್. ತಂಡಿ ತಂಡಿ ಹವದಾಗ ತಿಂಡಿ ಕೆಡಿಗ ಬರ ಮಡಿದ ಅರೆ ಗರುಡ ಜಾಮುನ ಕರಿಯಲ್ಲ ಟೆನ್ಷನ್. ನನ್ ನೋಡ್ದಾಗ ಸೀರೆ ಹೊಲ ಅಂತ ಬಾಳ ಬೆಚ್ಚ ಬೀಳಾಕತ್ತಿಯಲ್ಲ. ನಾನ್ ಯಾಕ ನಿನ್ನ ನೋಡಿ ಬೆಚ್ಚ ಬೀಳ್ಲಿ? ಅಲ್ಲ, ಬೆಚ್ಚ ಬೀಳ್ಲಿ ಯಾಕಂತ ಕೇಳ್ತೀಯಲ್ಲ ನೀನ್. ನನ್ನ ಹತ್ರ ಸೀರೆ ತಗೊಂಡ್ 3 ದಿವಸ ಆದ್ರೂ ರೊಕ್ಕನೂ ಕೊಟ್ಟಿಲ್ಲ, ವಾಪಸ್ ಸೀರೆನೂ ಕೊಟ್ಟಿಲ್ಲ. ಹಿಂಗ ನನ್ ನೋಡಿದ ತಕ್ಷಣ ಮುಸುಡಿ ಮಾಡಾಕತ್ತಿಯಲ್ಲ. ಮತ್ತ ಅಲ್ಲ, ನನಗೆ ಒಂದ್ ಮಾತು, ಏನೋ ಸೀರೆ ವಾಪಸ್ ಕೊಡಕಾಯ್ತ? ಸೀರೆ ಹಾಕಿಕತ್ ಗೊತ್ತಿಲ್ಲ ನಿನಗ? ಏವ್ವ, ಒಂದ್ ಸರಿ ಸೀರೆ ಉಟ್ಕೊಂಡು ನೀರಿಗೆ ಹಾಕಿದ್ದಷ್ಟ ತಡ ಹೇಳಬಾರ್ದದ್ರ ಮಜಾನ. ಏನಾಯ್ತು ಅಂತ ಕೇಳ್ತಿಯಲ್ಲ ಮರಯ್ಯ, ಏನು ಅಂತ ಹೇಳು. ಸೀರೆ ಹುಚ್ಚಿ ನೀರಿಗೆ ಹಾಕಿದ್ನ ಹೇಳ್ತಾನೆ ನಿನಗ, ಹಿಂಗ್ ಎತ್ತಿ ತೆಗಿತೀನಿ, ಸೀರೆ ತುಂಬಾ 108 ತೂತೇ ತೂತು ತೂತೇ ತೂತು ತೂತೇ ತೂತು. ಅಲ್ರಿ, ಸೀರೆಗ್ ತೂತ್ ಬೀಳ್ದೆ ಇನ್ನು ಮನುಷ್ಯರ್ಯಾಗ ತೂತಿರ್ತೈತೇನ್ರಿ? ಅಲ್ಲ, ತೂತ್ ಬಿದ್ದ ಸೀರೆಗ ಹೊಲಿಗೆ ಹಾಕೊಳ್ಳೋದಲ್ಲ ನೀವು? ಅಯ್ಯೋ ದೇವ್ರೇ, ಏನಾದ್ರು ತೂತು ಬಿದ್ದ ಸೀರೆಗೆ ಹೊಲಿಗೆ ಹಾಕಕ್ಕ ನನ್ನ ಹತ್ರ ಸೂಜಿ ಬೇಡ್ವಾ? ಬಾಬಾ, ನೀವು ಸೀದಾ ನನ್ನ ಕಡೆ ಬಂದ್ರ ನನ್ನ ಹತ್ರ ಸೂಜಿ ಐತಲ್ಲ, ನಿಮ್ ಸೀರೆ ತೂತ್ ಬಿದ್ದ ಸೀರೆಗ ಹೊಲಿಗೆ ಹಾಕ್ ಕೊಡ್ತಿದ್ ನಾನು. ಓ ಮೈ ಗಾಡ್, ಅಂದ್ರೆ ತೂತು ಬಿದ್ದ ಸೀರೆಗೆ ಹೊಲಿಗೆ ಹಾಕಲು ನಿಮ್ಮ ಸೂಜಿ ಗಟ್ಟಿ ಇದೆ? ಗಟ್ಟಿ ಐತಿ. ನನ್ನ ಸೂಜಿ ಕತ್ತಿ ನಿಮ್ಗೇನು ಗೊತ್ತೈತ್ರಿ? ನಾನು ಎಷ್ಟು ಸೀರೆ ಬಿಚ್ಚೀನಿ, ಎಷ್ಟು ಸೀರೆಗೆ ಹೊಲಿಗೆ ಹಾಕಿ ಕೊಟ್ಟೀನಿ. ಇನ್ನು ನಿಮಗ್ ಕೊಟ್ಟ ಸೀರೆ ಏನು ಭಾಳ ವಿಶೇಷ ಐತೇನ್ರಿ? ಅದು ತಗೊಂಬರ್ರಿ, ನಾನು ಹೊಲಿಗೆ ಹಾಕಕ್ ರೆಡಿನೇ ಇದೀನ್ರಿ. ಏನಂದಲ್ಲ, ಸೀರೆ ಬಿಚ್ಚೀನಿ ಹೊಲಿಗೆ ಹಾಕಿನಿ. ನಿಮ್ಮ ಇದ ವರ್ಷ ಇಷ್ಟ, ಮುಂದಿನ ವರ್ಷ ಬಿಚ್ಚೋದ್ರಾಗ ಭಾಳ ಓವರ್ ಆಗಿಬಿಡ್ತೈತಿ.
ಬಂದ್ಬಿಡುತ್ತೆ ಮತ್ತಿಂದ ಭಾಳ ಬಿಚ್ಚಾಕ್ ಹೋಗ್ಬೇಡ. ಬಿಚ್ಚ ಹಿಂಗಾಗಿ ನಿನಗೊಂದ್ ಮಾತು ಹೇಳಿ. ಏನು ಮತ್ತೈತಲ್ಲ ನೀ ಮನೆ ಕೊಟ್ಟಿದ್ದಿಲ್ಲ ಸೀರೆ, ಅದು ಹಾಳಾಗಿ ಹೋಗ್ಬಿಟ್ಟೈತಿ. ಇನ್ನೊಂದ್ ಸೀರೆ ಕೊಡಲ್ಲ. ಬಾ ಒಂದು ಸೀರೆ ಕೊಟ್ಕೊಂಡು ಹೋಗಿ ತೂತ್ ಬಿದ್ದೈತಿ ಅಂದಾಳ. ಈಗ ಮತ್ತೆ ಒಯ್ಯಾರ ಮಾಡ್ಕೊಂತ ಇನ್ನೊಂದ್ ಸೀರೆ ಕೊಡು ಅಂತಾಳ. ಹಿಂಗ ಇವಳು ಸೀರೆ ಕೊಟ್ಟು ಇವಳು ಸೀರೆ ಬಿಚ್ಚಬೇಕು ನೋಡು. ಏನೋ ವಿಚಾರ ಮಾಡಕತ್ತಿರಲ್ರಿ ಸೀರೆ ಕೊಡ ಅಂದ್ರ? ಏನಿಲ್ಲ, ನನ್ನ ಮನಸ್ನಾಗ ಬಾಳ ದಿವಸದಿಂದ ಒಂದ್ ಮಂತ್ ಬಾಳ ಕರ 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 ಒಳಗ ಮತ್ತ ಕರಕರ ಅಂತತಿ ಸುತ್ತ ಬಳಸ್ ಮಾತಾಡವಲ್ಲ, ಡೈರೆಕ್ಟ್ ಹೇಳ್ಬಿಡ್ತೀನಿ. ಮತ್ ನೀವು ಬೇಜಾರಾಗ್ಬೇಡ್ರಿ. ಬ್ಯಾಸರ್ ಗೀಸರ್ ಮಾಡ್ಕೊಳಕ್ ಏನೈತ್ರಿ? ನಮ್ಗೆ ಹೇಳ್ರಿ, ನೀವು ಒಟ್ಟ ಬ್ಯಾಸರ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ನಮ್ ಕಡೆಯಿಂದ ಆಗಂಗಿತ್ತಂದ್ರ ನಾವು ಮಾಡ್ಬಿಡ್ತೀವಿ. ನಾವು ಅದನ್ನ ಏನ್ ಹೇಳ್ರಿ? ಹೌದಾ? ಮತ್ತ ಹಂಗ್ಯಾಕ ಮತ್ತ ಉಗುಳ್ ನುಂಗಾಕತ್ತೀರಿ? ಮತ್ತ ಕುಂತ್ರೆ ಇವಳು ತಡಿಯಂಗಿಲ್ಲ. ನಾ ನಿಮ್ಮ ಮದುವೆ ಆಗ್ಬೇಕಂತ ಮಾಡೀನಿ. ನನ್ನ ಪ್ರೀತಿಸಿ ಮದುವೆ ಆಗ್ತೀಯ? ಲೇ ಕೆಸಮಂಗರಿ ಒಯ್ದಂದು ಬೀದಿ ಅಡ್ಡಾಡಿ ಸೀರೆ ಮಾರವ ನೀನು. ನಿನ್ನ ಯೋಗ್ಯತೆ ಏನ ನನ್ನ ಯೋಗ್ಯತೆ ಏನ ಅಷ್ಟು ಪರಿಜ್ಞಾನ ಇಲ್ಲ ನಿನಗೆ, ತಿಳ್ಕೊಂಡ ಮಾತಾಡ. ಅಲ್ಲ, ನೀವು ಹಿಂಗ ನಾವು ಸೀರೆ ಮಾರವ್ರಂದ ಕೂಡ ನಮಗೇನ ಶಾಲಿ ಕಲ್ತಿಲ್ಲ ಅಂತ ಮಾಡಿರೇನೆ. ನಾನು ಮೆಟ್ರಿಕ್ ಓದ್ ಬಂದೀನ್ರಿ. ಆದ್ರ ನೌಕರಿಗಾಗಿ ಎಲ್ಲಾ ಕಡೆಗೆ ಹೋದ್ರು ಈಗಿನ ಕಾಲದಾಗ ಎಲ್ಲಿ ನಮಗ್ ನೌಕರಿ ಕೊಡ್ತಾರ? ಎಲ್ಲಾದ್ರೂ ಬರೀ ರೊಕ್ಕ, ಇಲ್ಲಿ ಕೊಡ 1 ಲಕ್ಷ, ಇಲ್ಲಿ 2 ಲಕ್ಷ ಕೊಡ ಅಂತಾರ. ಅಂದ್ಮೇಲೆ ನಾವ್ ಎಲ್ಲಿ ನಮಗ್ ನೌಕರಿ ಸಿಗ್ಬೇಕ? ಆದ್ರೂ ನೋಡ್ರಿ, ನನ್ನ ಕಡೆ ಹೊಲ ಐತಿ, ತೋಟ ಐತಿ, ಗಾಡಿ ಐತಿ, 2 ಅಂತಸ್ತಿನ ಮನೆ ಐತಿ. ನೀವು ನನ್ನ ಒಟ್ಟ ಮನಸ್ ಮಾಡಿ ನನ್ನ ಕೈ ಹಿಂಗ್ ಹಿಡಿದ್ರಿ ಅಂದ್ರ ನಿಮ್ಮ ರಾಣಿ ಹೆಂಗ್ ನೋಡ್ಕೊಳ್ತೇನೆ ನೋಡಿ. ಯವ್ವಾ, ನನಗೆ ಹುಚ್ಚಿಡ್ದಂಗೆ ಕಾಣಿಸ್ತತ್ರಿ. ಮದುವೆ ಹಾಕಿನಂತಂದು ಹೇಳಿ ಇರಬರ ರೊಕ್ಕ ಎಲ್ಲ ಕಸ್ಕೊಂಡು ಕೈ ಬಿಟ್ಟರಾತಿ ಒಂದು ಬರೋಬ್ಬರಿನ ಮಾಡ್ತೀನಿ ಅವನಿಗೆ. ಅಲ್ಲ, ಮದುವೆ ವಿಚಾರ ಐತಿದ್ ಕೂಡಲೇ ಏನೋ ಗುಸು 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 ಅನ್ನಕತ್ತಿರಲ್ಲ? ಏನಿಲ್ಲ ಬಿಡ್ರಿ, ನನಗೂ ನಿಮ್ಮ ತರಾನ ನಿಮ್ಮನ್ನ ಕೈ ಹಿಡಿಬೇಕಂತ ಆಸೆ ಐತಿ. ಆದ್ರೆ ನಂದೊಂದು ಕಂಡೀಷನ್. ಅದೇನು ಕಂಡೀಷನ್ ಹೇಳ್ಬಿಡ್ರಲ್ಲ? ಏನು ಗೊತ್ತಾ, ನಾನು ನಿಮ್ಮನ್ನ ಮದುವೆ ಆಗ್ತೀನಲ್ಲ, ಅದಕ್ಕಿಂತ ಮುಂಚೆ ನಿಮ್ಮಂತಲ್ಲಿ ಇರೋ ಬಂಗಾರ ಗಿಂಗಾರ ಎಲ್ಲ ತಂದು ನನಗೆ ಕೈಯಾಗ ಕೊಡ್ಬೇಕು. ಅಂದ್ರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಎಲ್ಲ ನನ್ನಲ್ಲಿರೋದು ಎಲ್ಲ ನಿಂದೆ ಅಂದ್ಕೊಂಡ್ಬಿಡು. ಏನ? ಅದೇ ಬೆಳ್ಳಿ ಬಂಗಾರ. ಮತ್ ನಂದು ಇನ್ನೊಂದು ಕಂಡೀಷನ್. ಏನು ಕಂಡೀಷನ್ ಹೇಳ್ಬಿಡು. ಅದು ದಿನಾನು ನನಗೊಂದು ಸೀರೆ ತಂದು ಕೊಡ್ಬೇಕು. ತಂದು 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 ನಿನಗ ಸುತ್ತ ಬಿಡ್ತೇನೆ ನೋಡು. ಏನಾದ್ರು ಸುತ್ತದ? ಅದೇ ಸೀರೆ ಹಂಗ ಅಲ್ಲ ಅದಂತ ನನ್ನ ಅಡ್ಡಿ 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 ಖುಷಿ ಅದ. ಹೇಳ್ಕೊಂಡು ಕುಣಿಯಾಕ ಎಷ್ಟು ಅಡಿಬೇಡ್ರಿ. ನಾನು ನಿಮ್ಮ ಮಗಳು ಮದುವೆ ಆಗ್ಬೇಕಂತ ಮಾಡೀವ್ರ, ಅದಕ್ಕೆ ಹಿಂಗೆ ಕೈ ಹಿಡ್ಕೊಂಡು ಕುಣಿಯಾಕತ್ತಿದ್ದೆ. ಅದ್ರಾಗ ಹಿಂಗೆ ತಪ್ಪೈತಿ? ಅಲ್ಲೇ ಮಗನ, ನನ್ನ ಮಗಳು ನಿನ್ನ ಮದುವೆ ಆಗ್ತಾಳೆ ಅಂತ ಯಾರು ಹೇಳ ನಿಮ್ಗ? ಇನ್ಯಾರು ಹೇಳ್ಬೇಕು? ಈ ಊರವ್ರು ಬಂದು ಹೇಳ್ತಾರೇನು? ನಿಮ್ಮ ಮಗಳೇ ಹೇಳ್ಯಾರ, ಅದಕ್ಕೆ ಕುಣಿಯಾಕತ್ತೀನಿ. ಎಲ್ಲ ನನ್ನ ಮಗಳು ಯಾವನ ಕೈ ಹಿಡ್ಕೊಂಡು ಕುಣಿತಾಳ, ಯಾರನ್ನ ಕೈ ಹಿಡ್ಕೊಂಡು ಹಾಡ್ತಾಳ ಅನ್ನೋದು ಗೊತ್ತಾಗಲ್ಲ ಆಗೈತೆ ನೋಡ್ರಿ. ಅಲ್ಲ, ಏನೋ ವಿಚಾರ ಮಾಡಕತ್ತೀರಲ್ಲ? ಏನು ವಿಚಾರ ಮಾಡಕತ್ತಿಲ್ಲ ನೋಡ ಮಗನ, ನೀನು ನನ್ನ ಮಗಳ ಪ್ರೀತಿ ಮಾಡಾಕ ಏನ್ ತಂದು ಕೊಡ್ತೀನಿ ಅಂತ ಹೇಳಿ. ಏನ್ ತಂದು ಕೊಡ್ತೀನಿ ಅನ್ಬೇಕ? ಬೆಳ್ಳಿ ಬಂಗಾರ ತಂದು ಕೊಡ ಅಂದ, ನಾ ತಂದು ಕೊಡ್ತೀನಿ ಅಂದೇನೆ. ಅದಕ್ಕೆ ಹೂ ಅಂದ್ ಎಂದಿನ ಮತ್ತೆ ಹೂ ಅಂದ ಹಿಂಗ್ ಬೇಡ ಅನ್ಬೇಕು? ನಿಮ್ಮ ಅಪ್ಪನ ತಂದು ನಡು ಮನೆಯಾಗ ಅಲ್ಲ ಏ ಯಜಮಾನ, ಹಿಂಗ ನಿಮ್ಮ ಅಪ್ಪನ ತಂದು ನಡು ಮನೆಯಾಗ, ನಿಮ್ಮ ಅಪ್ಪನ ತಂದು ನಡು ಮನೆಯಾಗ ಅಂತೀಯಲ್ಲ. ಹಿಂಗ ನೀ ಎಷ್ಟು ನಡು ಮನೆಯಾಗ ಹೋಗಿ ಬಂದಿ? ಎಲ್ಲ ಎಷ್ಟು ಜನರ ನಡು ಮನೆಯಾಗ ಕೇಳಿಗಿ? ಮಾತಾಡ್ಬ್ಯಾಡ್ಲಿ, ಮಾತಾಡ್ಬೇಡ. ನೀ ಮಾತಾಡಿದ್ರ ನನ್ನ ತಲೆ ಹೀಟ್ ಆಗ್ತಾವ. ನಿನ್ನ ತಲೆ ಹೀಟ್ ಆಗ್ತಾವ ನಾ ಮಾತಾಡಿದ್ರ. ನೀ ಬಂದು ನಮ್ಮ ಮಧ್ಯಾಹ್ನದಾಗ ಹೊಡೆದು ಬಿಡ್ಸಾಕ ಅವಾಗ ನಿಂಗೇನು ಆಗಿಲ್ಲೇನ? ಲೇ ಮಗನ, ನಿನಗ ನನ್ನ ಮಗನನ್ನು ಕೊಡ್ಲಾಕ ಏನು ಕೆಲಸ ಐತಿ ನಿನಗ? ಏ ಕಣು ಕಾಣಲ್ಲ ಏನ್ ನಿನಗ? ಸೀರೆ ವ್ಯಾಪಾರ ಮಾಡ್ತೀನೋ? ಸೀರೆ ವ್ಯಾಪಾರ? ನಿನ್ನಂತ ಸೀರೆ ವ್ಯಾಪಾರ ಮಾಡೋರನ್ನ, ಮೊಡಕ ಸಾಮಾನು ತಗೊಳ್ಳೋರನ್ನ ಭಾಳಷ್ಟು ಮಂದಿ ನೋಡಿನಿ. ಸೀರೆ ತಗೊಂಡು ಬಂದವರು ಮೊದಲು ಚಲೋ ಸೀರೆ ತೋರಿಸ್ತಾರ, ಆಮೇಲೆ ಹಣ ತರಕ್ ಒಳಗೆ ಹೋದ್ರ ಒಳಗೆ ಬರುವಷ್ಟರಲ್ಲಿ ಹಲ್ಕ ಸೀರೆ ಇಷ್ಟು ರೊಕ್ಕ ಹಾಕ್ಕೊಂಡು ಹೋಗ್ತಾರ. ಇನ್ನ ಮೊಡಕ ಸಾಮಾನು ತಗೊಳ್ಳೋರು ಅಲ್ಲೈತಿ ಇಲ್ಲೈತಿ ಅಂತ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ತಾರ. ಹಿಚ್ಚಲ್ದಾಗಿದ್ದ ಒಳ್ಳೆ ಕೊಡಪಾನ ಚೊಂಬು ಹಾಕ್ಕೊಂಡು ಹೋಗ್ತಾರ. ಇವೆಲ್ಲ ಭಾಳಷ್ಟು ನೋಡಿವ್ರಿ. ಏ ಮಗನ, ಏನ ನೀನು ನನ್ನ ಮಗಳ ಮದುವೆ ಆಗೋ ಕನ್ಸು ಕಾಣ್ಬೇಡ ಮಗನ. ಮತ್ತೆ ನನ್ನ ಮಗಳನ್ನ ಯಾವ್ದಾದ್ರು ದೊಡ್ಡ ಶ್ರೀಮಂತಿಗೆ ಇದ್ದವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಹೇಳ್ತೀನಿ. ಹಂಗೈತೆ ನಿಂದ? ಹೌದು.
ಅಲ್ಲ ದೊಡ್ಡ ಮನೆ ತಂದವ್ರಿಗೆ ಕೊಟ್ಟು ಮದುವೆ ಮಾಡ್ತಿ ಅಂದ್ಯಲ್ಲ, ಹ್ಯಾಂಗ್ ಇದ್ದವನ್ ನೀ ಕೊಟ್ಟು ಮದುವೆ ಮಾಡವ ಅಂತ ನಾನು ನೋಡ್ತೇನೆ. ನೀ ನೋಡ್ಲಿ ಮಗನ, ನಿನ್ನ ಅಪ್ಪಂತ ಮನೆಯಾಗ ಅಲ್ಲ ಈ ಮುದುಕ ಬಾಳ ಚಲೋ ಅದಾನ. ಇವನ ಹುಡುಗಿಗ ಬ್ಯಾರೆಯವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತಾನಲ್ಲ, ಅಂದ್ರ ಇವನಿಗ ಮೊದ್ಲೇ ತಲೆಯಾಗೈತಿ ಏನೋ ಒಂದು ಇವನ ಹುಡುಗಿಗ ಬ್ಯಾರೆ ಗಂಡು ನೋಡಾನ. ನನ್ನ ಮಗ ಹೆಂಗಿದಾನಂತ ಮೊದಲು ನೋಡ್ತೀನಿ. ಅವನಿಗೆ ಸಮ ಬುದ್ಧಿ ಕಲಿಸಿ ಇವನ ಮಗಳಿಗೆ ಏನಾರು ಗಡ್ಬಿಡಿ ಮಾಡಿ ಇವನ ಮಗಳ ಹೊಟ್ಟಿ ತುಂಬಿಸಿ ಇವನ ಕೈಯಾಗ ವರ್ಷದೊಳಗೊಂದು ಆಡಾಕಿಟ್ರ ನನ್ನ ಮಗ ಬರೋಬ್ಬರಿ ನನ್ನ ಹಾದಿಗೆ ಬರ್ತಾನ. ಅಷ್ಟ ಮಾಡಿಲ್ಲ ನಾನು ಸೀರಿ ಮಾರೋ ಮಂಜುನ